ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳ್ತಾರಲ್ಲ ಆ ಥರ ನಾನೊಬ್ಬ ಸಣ್ಣ ವ್ಯಕ್ತಿ. ಹಾಗಾಗಿ ನಾನು ಒಬ್ಬನೇ ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಿದ್ದೀನಿ ಬೇಕಾಗಿನೇ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅತ್ಯಂತ ಬಡತನದಿಂದ ಬಂದು 16 ಡಿಗ್ರಿ ಮಾಡಿಕೊಂಡು ಗೋಲ್ಡ್ ಮೆಡಲ್ ತಗೊಂಡು ಯೂನಿವರ್ಸಿಟಿನಲ್ಲಿ ಟಾಪರ್ ಆಗಿ ಸಣ್ಣ ಒಂದು ಉದ್ಯೋಗದಲ್ಲಿ ಇಂಜಿನಿಯರ್ ಆಗಿದ್ದೆ. ಕಳೆದ 35-40 ವರ್ಷಗಳಿಂದ ಸಾಂಸ್ಕೃತಿಕ ಸಾಹಿತ್ಯಿಕ ಕ್ಷೇತ್ರದಲ್ಲಿ ನಮ್ಮದೇ ಆದ ರೀತಿಯಲ್ಲಿ BV ಕಾರಂತರ ಬಗ್ಗೆ ಡಾಕ್ಟರೇಟ್ ಮಾಡ್ತಾ ರಂಗಭೂಮಿಯಲ್ಲಿ ಸಾಹಿತ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದೆ. 8 ಬಾರಿ ಅಂತಾರಾಷ್ಟ್ರೀಯ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿರೋ ಏಕೈಕ ವ್ಯಕ್ತಿ ನಾನೇ ಹೆಣ್ಣು. ಅಲೆಮಾರಿ ಬುಡಕಟ್ಟು ಮಹಾಸಭಾವರ ಕಟ್ಟಿ 14 ವರ್ಷ ಅಲೆಮಾರಿ ಕೆಲಸ ಮಾಡಿದ್ವಿ. ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ ಲೀಡರ್ ಆಗಿ ಕೆಲಸ ಮಾಡಿದೆ. ಇದೇ ಸಿದ್ದರಾಮಯ್ಯ ಸಾಹೇಬರು ಅವಾಗ ಉಪಮುಖ್ಯಮಂತ್ರಿ ಆದಾಗ ಯೂನಿವರ್ಸಿಟಿ ಕರೆದಿದ್ದೆ ಸನ್ಮಾನ ಮಾಡೋದಕ್ಕೆ. ಜಯೇಶ್ ಪಟೇಲ್ ಅವರು, ರಾಮಕೃಷ್ಣ ಹೆಗಡೆ ಅವರು, ದೇವೇಗೌಡರ ಆದಿಯಾಗಿ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ನಾವೆಲ್ಲ ಸಾಮಾಜಿಕ ಆ ಕಾಲದಲ್ಲೇ ಕೆಲಸ ಮಾಡಿ ರಾಜೀವ್ ಗಾಂಧಿ ಅವರು ಕೂಡ ಯೂನಿವರ್ಸಿಟಿ ಹತ್ರ ನಿಲ್ಲಿಸಿ ವಿದ್ಯಾರ್ಥಿಗಳ ಸಮಸ್ಯೆ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಂಥ ಹಿನ್ನೆಲೆಯಿಂದ ಬಂದಂಥ ನಾನು ಸಾಮಾಜಿಕವಾಗಿ ಹೋರಾಟಗಾರ, ಉದ್ಯೋಗದಲ್ಲಿ ಸಣ್ಣ ನೌಕರಿಯಲ್ಲಿದ್ದೆ. ಅಂಥ ಒಬ್ಬ ಗುಬ್ಬಿ ಥರ ಇದ್ದ ವ್ಯಕ್ತಿ ಯೂನಿವರ್ಸಿಟಿನಲ್ಲಿ ದಲಿತರ ಫೀಸ್ ಸಂಬಂಧಪಟ್ಟ ಸ್ಟ್ರೈಕ್ ಮಾಡಿದೆ ಅನ್ನೋ ಕಾರಣ ಸಿದ್ದರಾಮಯ್ಯ ಸಾಹೇಬರು ನನಗೆ ಒಳ್ಳೆ ಒಬ್ಬ ಸಣ್ಣ ಗುಬ್ಬಿಗೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ರು. ಅದಕ್ಕೆ ನಾನು ಧನ್ಯವಾದ ಹೇಳಬೇಕು. ಎರಡನೇದು ತೆಗೆದಿದ್ದಕ್ಕೂ ನಾನು ಸ್ವೀಕರಿಸ್ತೀನಿ. ನೀವು ತೆಗೆದಿದ್ದೀರಾ ಸರ್, ಆದ್ರೆ ನನ್ನ ಒಳ್ಳೆ ಕೆಲಸ ನನಗೆ ಗುರುತಿಸ್ಲಿಲ್ವಲ್ಲ ಸರ್, ಗುರುತಿಸಿ ಸಾಧ್ಯವಾದರೆ ಮರುಪರಿಶೀಲನೆ ಮಾಡಿ ನನ್ನ ತಪ್ಪು ನನಗೆ ಅರಿವು ಮಾಡಿಸಿ, ನನ್ಗೆ ಇದುವರೆಗೆ ಏನ್ ಮಾಡಿದ್ದೀನಿ ನನಗೇ ಗೊತ್ತಿಲ್ಲ ಹೇಳಿ. ಈಗ ಮಾಧ್ಯಮದಲ್ಲೆಲ್ಲ ವಜಾ ಮಾಡಿದೆ ಅಂತ ಬಂದ್ಬಿಡ್ತು. ಗೋವಿಂದ ಸ್ವಾಮಿ ಏನೋ ಕಳ್ತನ ಮಾಡಿದ್ದಾನೆ, ಅವ್ಯವಹಾರ ಮಾಡಿದ್ದಾನೆ, ಅದಕ್ಕೆ ವಜಾ ಮಾಡಿದ್ದಾರೆ ಅಂತ ಮೆಸೇಜ್ ಹೋಗಿದೆ. ನಮ್ಮ ಊರ ಕಡೆ ಎಲ್ಲ ಮಾತಾಡ್ತಿದ್ದಾರೆ. ನನಗೆ ಅದು ಸ್ಪಷ್ಟತೆ ಆಗುತ್ತೆ, ನಾನು ತಪ್ಪು ಮಾಡಿಲ್ಲ, ಕಳ್ತನ ಹಣದ ವ್ಯವಹಾರ, ಅದು ಸಮೀಕ್ಷೆ, ಅದು ವರದಿ ಎಲ್ಲ ತಗೊಂಡಿದ್ದಾರೆ, ಏನು ಆಗಿಲ್ಲ ಅಂತ. ಅವಾಗ ಕೆಲ ಅಧಿಕಾರಿಗಳು ಇಲ್ಲ ಇವ್ರಿಗೆ ಸಿಗಿಸ್ಲೇಬೇಕು ಅಂತ ಹೇಳಿ ಕೆಲವರು ನೇಮಿಸಿ ಅಧಿಕಾರಿಗಳನ್ನ ನೇಮಿಸ್ಕೊಂಡು ಮಾಡಿದ್ದಾರೆ ಅಂತ ಆರೋಪ ಇದೆ. ಅದೇನ್ ಮಾಡಿದಾರೆ ನನಗಂತೂ ನಾನು ಕೆಲಸ ಮಾಡಿದ್ದೀನಿ, ನನ್ನ ಪಾಠ ಬಂದಿದ್ದೀನಿ. ಇದು ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಅಂತ ಗಮನಕ್ಕೆ ಹೋಗ್ಬೇಕು. ಸರ್ಕಾರ ನನ್ನನ್ನ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ನಾನು ಕೃತಜ್ಞತೆ ಹೇಳ್ಬೇಕು ಅಂತ ಪತ್ರಿಕಾಗೋಷ್ಠಿ ಮಾಡಿದ್ದೀನಿ. ಮುಂದಿನ ದಿನದಲ್ಲಿ ನನ್ನ ಕೆಲಸ ಗುರುಸಿ ನನಗೆ ಮರುಪರಿಶೀಲನೆ ಮಾಡಿ ಅಂತ ಕೇಳ್ಕೊಡ್ತೀನಿ. ಇಲ್ಲ ಇನ್ನೂ ನೀವು ಮುಂದಿನ ದಿನದಲ್ಲಿ ಒಳ್ಳೆ ಜವಾಬ್ದಾರಿ ಕೊಟ್ಟು ನಿಭಾಯಿಸಬಲ್ಲೆ ನಾನು ಅಂತ ಹೇಳ್ತೀನಿ. ನಾನು ಸರ್ಕಾರಿ ನೌಕರನಾಗಿ ಸರ್ಕಾರ ಕಾಂಗ್ರೆಸ್ಗೆ ಕೊಡಬೇಕು, ಮತ ನೀವು ವೋಟ್ ಹಾಕಿ ಅಂತ ನಾನು ಭಾಷಣ ಮಾಡದೇ ಇರ್ಬೋದು. ಆದ್ರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರೋ ಕೆಲಸ ಮಾಡಿದ್ದೀನಿ. ನೀವು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳ್ಳಿ. ನಮ್ಮ ಸಮುದಾಯದಲ್ಲಿ ಯಾರು ನಾವೇ ಬಂಜಾರ ರತ್ನರು, ಬಂಜಾರರ ಸಾಮಾಜಿಕ ಚಿಂತಕರು ಅಂತ ಹೇಳ್ಕೊಂಡಿದ್ದಾರಲ್ಲ, ಅವ್ರ ಮಾತು ಕೇಳಬೇಕು. ಜನಸಾಮಾನ್ಯರು ನಾನು ಯಾರು ಕೆಲಸ ಇಷ್ಟು ಜನಕ್ಕೆ ಅವಾರ್ಡ್ ಕೊಟ್ಟಿದ್ದೀನಿ, ಇಷ್ಟು ಕೆಲಸ ಮಾಡಿದ್ದೀನಿ, ಈ ಬುಕ್ಲೆಟ್ ಎಲ್ಲ ನೀವು ನೋಡಿ. ಇದರಲ್ಲಿ ಇವ್ರಲ್ಲಿರೋರ್ಗೆ ಯಾರ್ಯಾರ ಫೋನ್ ಮಾಡಿ ಅವ್ಯವಹಾರ ಮಾಡಿದಾನ, ಪ್ರಶಸ್ತಿ ದುಡ್ಡು ತಗೊಂಡಿದ್ದಾನ. ಈಗ ಲಲಿತಾನಾಯಕ್ ಅಂತವ್ರಿಗೆ ಕೊಟ್ಟಾಗ ನಾವು ಅವ್ಯವಹಾರ ಮಾಡಕ್ಕಾಗತ್ತ? ನಾವು ಎಳೆಮರೆ ಕಾಯ್ತಾರ ಯಾರು ನಿರಂತರವಾಗಿ ಕೆಲಸ ಮಾಡಿದಂಥವ್ರು ಗುರುತಿಸಿ ಕೆಲಸ ಮಾಡಿದ್ದೀನಿ. ಪಾರದರ್ಶಕತೆ, ಪ್ರಾಮಾಣಿಕತೆ ಎಲ್ಲ ಇಟ್ಕೊಂಡು ನಾನು ಒಬ್ಬ ನೌಕರನಾಗಿ, ಆಮೇಲೆ ಕೆಲಸ ನಮ್ಮ ಸದಸ್ಯರು ಪ್ರಶಸ್ತಿಗಳನ್ನು ತಮ್ಮ ಸಂಬಂಧಿಕರು ಕೊಟ್ಟಾಗ ನಾನು ಅದನ್ನ ಟೀಕೆ ಮಾಡಿದ್ದೀನಿ. ಎಷ್ಟೋ ಸರಿ 2-3 ಲಕ್ಷ ತಗೊಂಡೋಗಿ ಏನು ಯೋಜನೆಗಳು ಕಾವ್ಯ ರಚನೆ ಮಾಡಿ, ಕಮ್ಮಟ ಮಾಡಿ, ಕಾವ್ಯ ಗೋಷ್ಠಿ ಮಾಡಿ, ಅದನ್ನು ಮುದ್ರಣ ಮಾಡಿ ಅಂತ ದುಡ್ಡು ಕೊಟ್ಟಿತ್ತು. ಮಾಡದೇ ಇದ್ದಾಗ ನಾನು ಪ್ರತಿಭಟನೆ ಮಾಡಿದ್ದೀನಿ. ನಾಟಕ ರಚನೆ ಮಾಡಿ, ನಾಟಕ ಪ್ರದರ್ಶನ ಮಾಡಿ, ಅದನ್ನು ದಾಖಲೆ ಮಾಡಿ ವೆಬ್ಸೈಟ್ಗೆ ಹಾಕಿ ನಾನು ಮಾಡದೇ ಇದ್ದಾಗ ನಾನು ಅವ್ರನ್ನ ಸದಸ್ಯರನ್ನ ನಾನು ಕ್ಲಾಸ್ ಮಾಡ್ತೀನಿ. ಆವಾಗ ಅವ್ರಿಗೆ ಸಹಜ ನನ್ನ ಕೋಪ ಬರುತ್ತೆ. ಇಂಥವ್ರು ಕೆಲವರು ಆಮೇಲೆ ಅವರು ಕೋಪ ಮಾಡ್ಕೊಂಡು ಅವ್ರ ಜೊತೆಗೆ ಏನೋ ಅರ್ಜಿ ಬರ್ತದಂತೆ, ಅದು